ಹಣ್ಣುಗಳ ರಾಜ ಮಾವು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಆದ್ರೆ ನಮ್ಮ ಹೆಮ್ಮೆಯ ಭಾರತೀಯ ಮಾವಿಗೆ ಈಗ ಜಪಾನ್ ಮಾರುಕಟ್ಟೆಯಲ್ಲಿ ದೊಡ್ಡ ವಿಘ್ನ ಎದುರಾಗಿದೆ. ಬರೋಬ್ಬರಿ 20 ವರ್ಷಗಳ ಸುದೀರ್ಘ ಪಯಣದ ನಂತರ ಭಾರತದ ಮಾವು ರಫ್ತಿಗೆ ಜಪಾನ್ ದಿಢೀರ್ ಬ್ರೇಕ್ ಹಾಕಿದೆ. ಅಷ್ಟಕ್ಕೂ ಆಗಿದ್ದೇನು ಅಂತೀರಾ? ಪ್ರತಿ ಹಂಗಾಮಿನಂತೆ ಈ ಬಾರಿಯೂ ಜಪಾನ್ನ ಕ್ವಾರಂಟೈನ್ ಅಧಿಕಾರಿಗಳ ತಂಡ ಭಾರತಕ್ಕೆ ಆಗಮಿಸಿತ್ತು. ಉತ್ತರ ಪ್ರದೇಶದ ವೇಪರ್ ಹೀಟ್ ಟ್ರೀಟ್ಮೆಂಟ್ ಅಂದರೆ ವಿಎಸ್ಟಿ ಘಟಕದಲ್ಲಿ ಅವರು ಪರಿಶೀಲನೆ ನಡೆಸಿದಾಗ ಕೀಟ ನಿಯಂತ್ರಣ ಹಾಗೂ ಧೂಪನ ಪ್ರಕ್ರಿಯೆಯಲ್ಲಿ ಭಾರಿ ಲೋಪದೋಷಗಳು ಪತ್ತೆಯಾಗಿವೆ. ಇದೇ ಕಾರಣಕ್ಕೆ 2026ರ ಮಾರ್ಚ್ 25ರ ನಂತರ ಭಾರತದಿಂದ ಬರುವ ಯಾವುದೇ ಮಾವಿನ ಹಣ್ಣುಗಳನ್ನು ಒಳಬಿಡುವುದಿಲ್ಲ ಎಂದು ಜಪಾನ್ ಕಡ್ಡಿ ಮುರಿದಂತೆ ಹೇಳಿದೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಚ್ಚರಿಯ ವಿಚಾರ ಅಂದ್ರೆ ಈ ನಿಷೇಧದ ಇತಿಹಾಸ 20 ವರ್ಷಗಳಿಗೊಮ್ಮೆ ಮರುಕಳಿಸುತ್ತಿರುವುದು. ಹೌದು, 1986ರಲ್ಲಿ ಹಣ್ಣಿನ ನೊಣಗಳ ಕಾಟ ಆಗಿದೆ ಎಂದು ಜಪಾನ್ ಇದೇ ರೀತಿ ಮೊದಲ ಬಾರಿಗೆ ಬಾಗಿಲು ಮುಚ್ಚಿತ್ತು. ಸತತ 20 ವರ್ಷಗಳ ಹೋರಾಟದ ಬಳಿಕ 2006ರಲ್ಲಿ ನಮ್ಮ ಮಾವು ಜಪಾನ್ ಮಾರುಕಟ್ಟೆಗೆ ಮರುಪ್ರವೇಶ ಮಾಡಿತ್ತು. ಆದರೆ ಈಗ ಸರಿಯಾಗಿ 2 ದಶಕಗಳ ಯಶಸ್ವಿ ವಹಿವಾಟಿನ ನಂತರ ಮತ್ತೆ ಅದೇ ಕೀಟ ನಿಯಂತ್ರಣದ ನೆಪದಲ್ಲಿ ಜಪಾನ್ ತನ್ನ ಮಾರುಕಟ್ಟೆಯನ್ನ ಬಂದ್ ಮಾಡಿದೆ. ಭಾರತ ವರ್ಷಕ್ಕೆ 26 ಮಿಲಿಯನ್ ಮೆಟ್ರಿಕ್ ಟನ್ ಮಾವು ಬೆಳೆದು ವಿಶ್ವದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ. ಆದರೆ ದೇಶೀಯ ಬೇಡಿಕೆ ಹೆಚ್ಚಿರುವುದರಿಂದ ನಾವು ರಫ್ತು ಮಾಡುವುದು ಒಟ್ಟು ಉತ್ಪಾದನೆಯ ಕೇವಲ 1% ಮಾತ್ರ. ಯುಎಇ, ಅಮೆರಿಕ, ಬ್ರಿಟನ್ ಜೊತೆಗೆ ಜಪಾನ್ ಕೂಡ ನಮಗೆ ಪ್ರಮುಖ ಮಾರುಕಟ್ಟೆಯಾಗಿತ್ತು. ಈಗ ಜಪಾನ್ ತೆಗೆದುಕೊಂಡಿರುವ ಈ ಕಠಿಣ ನಿರ್ಧಾರದಿಂದ ನಮ್ಮ ರಫ್ತುದಾರರಿಗೆ ಮತ್ತು ಗುಣಮಟ್ಟದ ಮಾವು ಬೆಳೆಯುವ ರೈತಾಪಿ ವರ್ಗಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಆದಷ್ಟು ಬೇಗ ಈ ತಾಂತ್ರಿಕ ಲೋಪಗಳನ್ನು ಸರಿಪಡಿಸಬೇಕಿದೆ.